ಹಲೋ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನ್ ಕೆರೆ ತೋರಿಸ್ತಿದೆ ಅಂತ ಅನ್ಕೊಂಡಿದ್ದೀರಾ? ಎಸ್, ಇದೇನು ತಾವರೆ? ಕೆರೆ ಪಕ್ಕ ತಾವರೆ ಏನಾಗತ್ತೆ? ಎಸ್, ಕೆರೆ ಪಕ್ಕ ತಾವರೆ ಕೆರೆ ಆಗತ್ತೆ. ಎಸ್, ಅದೇ ತೋರಿಸ್ತಿದ್ದೆ. ಇವತ್ತು ನಾವು ಮೈಸೂರಿನಲ್ಲಿರುವಂತಹ ತಾವರೆ ಕೆರೆಯನ್ನ ವೀಕ್ಷಣೆ ಮಾಡಿ ಬಂದಿದ್ದೇವೆ. ನೋಡಿ, ತೋರಿಸ್ತಾ ಹೋಗ್ತೀನಿ. ಇದು ವೈಬ್ಸ್ ಎಲ್ಲ ಸೂಪರ್ ಇದೆ. ಇಲ್ಲಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಸೂಪರ್ ಪ್ಲೇಸ್. ನಾವು ಬೇರೆ ಬೇರೆ ಕಡೆ ಎಲ್ಲ ಜಾಸ್ತಿ ಹೋಗ್ತೀವಿ, ಆದ್ರೆ ಅಲ್ಲಿ ಇಷ್ಟು ನೇಚರ್ ಸಿಗಲ್ಲ. ಇಲ್ಲಿ ನೋಡಿ, ಫೋಟೋ ಎಲ್ಲ ತೆಗಿಸಲು ಚಂದ ಪ್ಲೇಸ್ ಇದೆ. ಪ್ರಕೃತಿಯ ಸುತ್ತಮುತ್ತ ಚೆನ್ನಾಗಿ ಪ್ರಕೃತಿ ಇದೆ. ಆಮೇಲೆ ಇಲ್ಲಿ ಪಕ್ಷಿಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ. ಅಂದ್ರೆ ಪಕ್ಷಿಗಳನ್ನು ಜಾಸ್ತಿ ನೋಡಬಹುದು. ಆ ಕಡೆ ಈ ಕಡೆ ಹೋಗುವ ಪಕ್ಷಿ ಇದೆ. ಬೋಟಿಂಗ್ ವ್ಯವಸ್ಥೆ ಇದೆ. ಬೋಟಿಂಗ್ ಅಲ್ಲಿ ಎರಡು ಇದೆ. ಒಂದು ನಾವೇ ಹೋಗುವಂತದ್ದು ಕಾಲಲ್ಲಿ ತುಳಿದುಕೊಂಡು, ಒಂದು ಅವರು ದೋಣಿ ಮುಖ ನೋಡಿ, ಬಿದಿರಿನ ಮುಖ ಅಂದ್ರೆ ಫೋಟೋಸ್ ಎಲ್ಲ ವೇವ್ಸ್. ಇದು ಬೋಟಿಂಗ್ ವ್ಯವಸ್ಥೆ ಇದೆ. ಎಲ್ಲ ಪಕ್ಷಿಗಳನ್ನ ವೀಕ್ಷಣೆ ಮಾಡಿ, ನಾವಿಲ್ಲೆಲ್ಲ ವೀಕ್ಷಣೆ ಮಾಡಿ. ಇದು ಎಂಟ್ರೆನ್ಸ್ ನೋಡಿ. ಮೊದಲಿಗೆ ನಾವು ಇಲ್ಲಿ ಬಂದು ಟಿಕೆಟ್ ಅನ್ನ ತಗೊಳ್ಬೇಕಾಗತ್ತೆ. ಕಾರ್ಗೆ ಮತ್ತೆ ಬೈಕ್ ಎಲ್ಲ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಮಾಡಿ, ಇದು ಎಂಟ್ರೆನ್ಸ್. ಮೊದಲಿಗೆ ನಾವು ದ್ವಿಚಕ್ರ ವಾಹನ, ನಂತರ 4 ವೀಲರ್ ಇದ್ರೆ ನೋಡಿ, ಇಲ್ಲಿ ಪಾರ್ಕಿಂಗ್ ಮಾಡಿ ಬರುವಂಥದ್ದು. ಆ ಕಡೆ ಮೈನ್ ರೋಡ್. ಇಲ್ಲಿ ಬಂದು ನಾವು ಟಿಕೆಟ್ ಅನ್ನು ಪಡೆಯಬೇಕು. ಮೊದಲಾಗಿ ಟಿಕೆಟ್ ಅಲ್ಲಿ ಕ್ಯಾಶ್ ಇದ್ರೆ ಕೌಂಟರ್ ಅಲ್ಲಿ ತಗೊಳ್ಬೇಕು. ಕ್ಯಾಶ್ ಇಲ್ಲ, ಫೋನ್ ಪೇ, ಗೂಗಲ್ ಪೇ ಆದ್ರೆ ಅದಕ್ಕೂ ವ್ಯವಸ್ಥೆ ಇದೆ. ಅದನ್ನು ನಾವು ಸ್ಕ್ಯಾನ್ ಮುಖಾಂತರ ತಗೊಳ್ಬೇಕಾಗತ್ತೆ. ಅಡಲ್ಟ್ ಮತ್ತು ಚಿಲ್ಡ್ರನ್ಸ್ಗೆ ಬೇರೆ ಬೇರೆ ಟಿಕೆಟ್ ಇರ್ತದೆ. ಈ ಕೆರೆಯ ಇತಿಹಾಸವನ್ನ ಇಲ್ಲಿ ಹಾಕಿದ್ದಾರೆ. ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನವನ ನೋಡಿ. ಇಲ್ಲಿ ಸ್ಕ್ಯಾನ್ ಮಾಡಿ ತಗೊಳ್ಬೇಕು. ಸ್ಕ್ಯಾನ್ ಆದ ಮೇಲೆ ನಾವು ಈ ಟಿಕೆಟ್ ಅನ್ನ ತಗೊಂಡು ಹೋಗ್ಬೇಕಾಗತ್ತೆ. ಎಲ್ಲಿ ಕೂಡ ಚೆಕಿಂಗ್ ಇಲ್ಲ, ಟಿಕೆಟ್ ಚೆಕ್ ಮಾಡ. ಆದ್ರೆ ನಾವು ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿ ಬಿಡ್ತಾರೆ. ಎಲ್ಲವೂ ನಾವು ಗಮನಿಸಬೇಕಾಗತ್ತೆ. ಹೀಗೆ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಏನಿರುತ್ತಂದ್ರೆ, ಪ್ರಕೃತಿಯಾಗೆ ತುಂಬಾ ಪರಿಸರವನ್ನ ಉಳಿಸುವಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ಸಣ್ಣ ಮಕ್ಕಳೆಲ್ಲದಲ್ಲಿ ಬೇರೆ ಬೇರೆ ಕಡೆ ಹೋಗೋದಕ್ಕಿಂತ ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿದೆ. ಹಾಗೆ ತುಂಬಾ ವಿಶಾಲವಾಗಿದೆ. ಆಮೇಲೆ ಪ್ರೈಸ್ ಕೂಡ ಅಷ್ಟು ಕಮ್ಮಿ. ಇನ್ನೊಂದೇನು ಗೊತ್ತು, ವಿಶೇಷವಾಗಿ ನೋಡುವಂಥದ್ದು, ಇಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದೆ ನೋಡಿ. ಯಾಕಂದ್ರೆ ಬೇರೆ ಕಡೆಯಲ್ಲಿ ಕೂಡ ಇಲ್ಲಿ ಅಷ್ಟು ರಶ್ ಏನಿಲ್ಲ. ರಶ್ ಇದೆ, ಎಲ್ರಿಗೂ ಆಟ ಆಡುವಂತ. ಇದು ಸ್ಯಾಂಪಲ್. ಮುಂದೆ ನೋಡಿ ಎಷ್ಟು ಇದೆ. ಸಣ್ಣ ಮಕ್ಕಳೆಲ್ಲ ನೀಟಾಗಿ ಆಡಬಹುದು, ಅಷ್ಟು ವಿಶಾಲವಾಗಿದೆ. ಇದು ಅಷ್ಟಿಲ್ಲ, ಆ ಕಡೆ ಇನ್ನೂ ಇದೆ, ತೋರಿಸ್ತೇನೆ. ತುಂಬಾ ಜನ ಮಕ್ಕಳು ಬಂದು, ಪೇರೆಂಟ್ಸ್ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ಬಂದು ಆಟ ಆಡ್ತಿದ್ದಾರೆ. ಹಾಗಾಗಿ ನಾವು ಇಷ್ಟು ಹತ್ರ ಇದ್ದು ನಾವು ಬರ್ಲಿಲ್ಲ ದಿವಸ. ಇವತ್ತು ಬರುವಂತ ಆಯ್ತು. ಹಾಗಾಗಿ ನೋಡಿ, ದೊಡ್ಡವರು ಕೂಡ ಈ ತರ ಫಿಟ್ನೆಸ್ ಇರುವಂತದ್ದು ಕೂಡ ಮಾಡಬಹುದು. ಹಾಗಾಗಿ ನೀವು ಮೈಸೂರು ಅಕ್ಕಪಕ್ಕ ಏನಾದ್ರು ಇದ್ರೆ, ಅಥವಾ ಬೇರೆ ಕಡೆಯಿಂದ ಏನಾದ್ರು ಮೈಸೂರು ಕಡೆ ಬಂದ್ರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಎಲ್ಲಿ ಬರುತ್ತೆ ಅಂದ್ರೆ, ಮೈಸೂರಿನ ಹೃದಯ ಭಾಗದಲ್ಲಿ ಬರುತ್ತೆ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿ ನೋಡಿದ್ರೆ, ಕಾರಂಜಿ ಕೆರೆ ಅಂತ ಹಾಕಿ ನೋಡಿದ್ರೆ ಬರುತ್ತೆ ನೋಡಿ. ಇಷ್ಟೆಲ್ಲ ಕೂಡ ಮಕ್ಕಳ ಜೊತೆ ನಾವು ಕೂಡ ಆಡ್ಬೋದು. ಬೇರೆ ಬೇರೆ ಕಡೆ ಹೋಗಿ ಹಣ ವೇಸ್ಟ್ ಮಾಡೋದು ಅಂತ ಅತಿ ಕಡಿಮೆ ದರದಲ್ಲಿ ನೀವು ನೋಡ್ಬೋದು. ಹಾಗಾಗಿ ಏನಾದ್ರೂ ನೀವು ವೆಕೇಶನ್ ಅಲ್ಲಿ ಬಂದ್ರೆ, ಈಗ ಮಕ್ಕಳಿಗೆ ರಿಸಲ್ಟ್ ಆಯ್ತು, ರಿಸಲ್ಟ್ ಆಗಿ ಆ ಕಡೆ ವೆಕೇಶನ್ ಇದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಕಡೆ ಬಂದು ಮಕ್ಕಳ ಜೊತೆ ನೀವು ಜಾಯಿನ್ ಆಗ್ಬೋದು. ಈ ಒಳಗಡೆ ಬೋಟಿಂಗ್ ವ್ಯವಸ್ಥೆ ಇದೆ, ಬೇರೆ ಬೇರೆ ವ್ಯವಸ್ಥೆಗಳಿದೆ. ಹಾಗಾಗಿ ಮಿಸ್ ಮಾಡಬೇಡಿ. ನೋಡಿ, ಇಲ್ಲಿ ನೋಡಿ, ತುಂಬಾ ಆಟದ ಸಾಮಾನುಗಳಿದೆ. ಇಲ್ಲಿ ಆಟ ಆಡುವಂತಹ ಪರಿಕರಗಳು ತುಂಬಾ ಇದೆ. ಹಾಗೂ ಇವತ್ತು ತುಂಬಾ ಜನ ಮಕ್ಕಳು ಆಟ ಆಡ್ತಿದ್ದಾರೆ. ತುಂಬಾ ವಿಶಾಲವಾಗಿದೆ ನೋಡಿ. ಪೇರೆಂಟ್ಸ್ಗಳು, ಮಕ್ಕಳುಗಳು ಎಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ.
ಎಲ್ಲವೂ ಗೇಮ್ಸ್ ಇದೆ ಇಲ್ಲಿ. ಇಲ್ಲಿ ಆರ್ಟಿಫಿಷಿಯಲ್ ಆಗಿ ತುಂಬಾ ಡಿಸೈನ್ ಅನ್ನು ಮಾಡಿದ್ದಾರೆ, ಬೇರೆ ಬೇರೆ ಬಣ್ಣದಿಂದ. ನೋಡಿ, ಪಕ್ಷಿಗಳು ಕೂಡ ಇದೆ, ನವಿಲಿದೆ, ನವಿಲ್ ಚಿತ್ರ ಕೂಡ ಮಾಡಿದ್ದಾರೆ. ನೋಡಿ, ಇದು ಕೂಡ ಒಂದು ಆಟ ನೋಡಿ, ಗೇಮ್ಸ್. ಜಗಳ ಹಾಗೆ ಇದರಿ ಪ್ರೀತಿ ಸೊಗಡು ಜೊತೆಯರಿ ನಿಂತರೆ ಎದೆಯರಿ ಸಡಗರ ನಗು ಎಲ್ಲದಕ್ಕೂ ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆ ಇಲ್ಲದೆ ಚಿಮುಟಿದ ಕೈಗೆ ಗುರಿಯನ್ನು ಸೇರದೆ ಕೈ ನೀರಳ ಮುಡುಕಿ ನಡೆದ ಕಾಲ ಮರ ಅಪ್ಪ ಅಪ್ಪ ನಾವು ಕೂಡ ಮಕ್ಕಳ ಜೊತೆ ಸೇರ್ಕೊಂಡು ಅವ್ರ ಜೊತೆನೆ ಹೋಗಿದ್ವಿ. ಇದೊಂದು ವಿಶೇಷ ಅನಿಸ್ತು ನನಗೆ. ಯಾಕೆಂತ ಹೇಳಿದ್ರೆ ಎಲ್ಲೂ ಕೂಡ ಈ ತರದ್ದು ಸಿಗಲ್ಲ ನಿಮಗೆ. ನೋಡಿ, ಈ ತರ ಆಗಿ ಮುಂದಕ್ಕೆ ಹೋದ್ರೆ ಇಲ್ಲಿಯ ಪಕ್ಷಿಗಳು, ನವಿಲುಗಳು ನೋಡಿ ಹೀಗಿದೆ ಅಂತ. ಆ ಸೌಂದರ್ಯ ಲೋಕದಿಂದ ಜಾರಿದೆ ಕಣ್ಣು ಸಾಲದೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡಕ್ಕೆ ಮೂರು ಕಣ್ಣು ಸಾಲದೆ ನೋಡಿ, ಇಲ್ಲಿ ಇದು ಮೇಲೆ ಹೋಗುವ ಸ್ಟೇರ್ಗಳು, ಅಪ್ಸ್ಟೇರ್ಸ್. ಇಲ್ಲಿ ತುಂಬಾ ವ್ಯೂ ಲೊಕೇಶನ್ ಇದೆ ನೋಡಿ, ತುಂಬಾ ಮೇಲ್ಗಡೆ ಇದೆ. ಇಲ್ಲಿಗೆ ಹೋದ್ರೆ ಫೋಟೋಶೂಟ್ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಈ ತಾವರೆಕೆರೆಯಲ್ಲಿರುವಂತ ಸ್ಪಾಟ್ಗಳಲ್ಲಿ ಈ ಪ್ಲೇಸ್ ಒಂದು ಮಿಸ್ ಮಾಡಬೇಡಿ. ನೋಡಿ, ಇಲ್ಲಿಂದ ವ್ಯೂ ಪಾಯಿಂಟ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದರ ಮೂಲಕ ಹೋಗಿ ಮೇಲೆ ಸೆಲ್ಫಿ ಕೂಡ ತೆಗೆಯುವ ಸೆಲ್ಫಿ ಸ್ಪಾಟ್ ಇದೆ. ಹಾಗೆ ತುಂಬಾ ಚೆನ್ನಾಗಿದೆ, ಯಾವುದೇ ಕಾರಣ ಮಿಸ್ ಮಾಡಬೇಡಿ. ಇಲ್ಲಿ ಪಕ್ಷಿಗಳು ಕೂಡ ಬಂದು ತಮ್ಮ ಗೂಡನ್ನು ಕಟ್ಟಿಕೊಳ್ತದೆ. ನೋಡಿ, ಆ ಕಡೆ ದೂರದಲ್ಲಿ ಪಕ್ಷಿಗಳು ಕಾಣಿಸ್ತಾ ಇದೆ.
ಪ್ರಕೃತಿ ಮುಂದೆ ನಾವು ಏನು ಕೂಡ ಸೂಪರ್ ಅದು ನೋಡಿ. ನಾವು ಬೋಟಿಗೆ ಟಿಕೆಟ್ ಮಾಡಿದ ನಂತರ ಬೋಟಿಂಗ್ ಟಿಕೆಟ್ ಮಾಡಿದ ನಂತರ ಇಲ್ಲಿ ಜಾಕೆಟ್ ಅನ್ನ ಹಾಕಬೇಕಾಗುತ್ತೆ. ಜಾಕೆಟ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಜಾಕೆಟ್ ಅನ್ನ ಹಾಕಿ ನಾವು ರೆಡಿ ಆಗಿರ್ಬೇಕು. ನಮ್ಮ ಟಿಕೆಟಿನ ನಂಬರ್ ಅನ್ನು ಅವ್ರಿಗೆ ಕರೀತಾರೆ. ಒಂದು 4 ಮೆಂಬರ್ಸ್ ಇದ್ರೆ ಏನು ಸಮಸ್ಯೆ ಇಲ್ಲ, ಬೇಗ ಸಿಕ್ಬಿಡುತ್ತೆ. ಒಬ್ರು ಇಬ್ರು ಇದ್ರೆ ತುಂಬಾ ಕಷ್ಟ, ಲೇಟ್ ಆಗಿ ಕರೀತಾರೆ. ಯಾಕಂದ್ರೆ ನಾವು 4 ಜನ ಇದ್ದ ಕಾರಣ ನಮಗೆ ಬೇಗ ಕೊಟ್ಟರು. ಹೋದ ಕೂಡಲೇ ನಮಗೆ ಒಂದು ಬೋಟ್ ಅನ್ನು ಕೊಟ್ಟು ಹ್ಯಾಂಡ್ ಪೆಡಲ್ ಮೂಲಕ ತುಳಿಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲ ಬಂದಿರ್ತಾರೆ. ಬಾರದಿರುವ ನೋಡಿ ಈ ತರ ಜಾಕೆಟ್ ಹಾಕಿ ನಾವು ರೆಡಿ ಆಗ್ಬೇಕು. ರೆಡಿ ಆದ ಕೂಡಲೇ ಅವರು ಕರೀತಾರೆ. ನಾವು ಟಿಕೆಟ್ ಅನ್ನು ತೋರಿಸಿ ನೋಡಿ, ಈ ತರ ನಾವು ಪೆಡಲಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಪೆಡಲಿಂಗ್ ಮಾಡುವಾಗ ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗತ್ತೆ, ತುಂಬಾ ಜಾಗೃತಿಯಿಂದ ಮಾಡಬೇಕಾಗತ್ತೆ. ಕಾಲಲ್ಲಿ ತುಂಬಾ ನೋವಾಗತ್ತೆ, ಹಾಗಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ. ತುಂಬಾ ಚೆನ್ನಾಗಿದೆ. ಇದೊಂದು ಬೇರೆ ಒಂದು ಅನುಭವ, ಯಾಕಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಅನುಭವ, ಬಟ್ ಇದೊಂದು ಸೂಪರ್ ಅನುಭವ. ಯಾಕಂದ್ರೆ ನಾವೇ ಗಾಡಿಯನ್ನು ಚಲಿಸುವಂತದ್ದು, ಬೇರೆ ಯಾರು ಅಲ್ಲ. ಬೇರೆ ಬೋಟಿಂಗ್ ಕೂಡ ಇದೆ, ಅವ್ರು ಕರ್ಕೊಂಡು ಹೋಗ್ತಾರೆ, ಅದು ಮಜಾ ಬರಲ್ಲ. ನಾವು ಹೋದ್ರೆ ಮಾತ್ರ ಈ ತರ ಒಂದು ಸುತ್ತು ಹೊಡೆದು ನಾವು ಬರ್ಬೇಕಾಗತ್ತೆ. ಈ ಕಡೆಯಿಂದ ಹೋಗಿ ಆ ಕಡೆ ಒಂದು ಸುತ್ತನ್ನು ಹೊಡೆದು ಬರ್ಬೇಕಾಗತ್ತೆ. ಇದು ಮಜಾ ಬೇರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೋಡಿ ಈ ತರ ಜಾಕೆಟ್ ಅನ್ನು ಹಾಕಿ ನಾವು ಒಂದು ರೌಂಡ್ ಅನ್ನು ಹಾಕಿ ಬರುವಂತದ್ದು. ಟಿಕೆಟ್ ಅಷ್ಟೇನಿಲ್ಲ, ಜಾಸ್ತಿ ಕಾಸ್ಟ್ಲಿ ಏನಿಲ್ಲ. 80 ಸಮಥಿಂಗ್ ಇರಬೇಕು, 80 ಮಕ್ಕಳಿಗೆ 40. ಹಾಗಾಗಿ ಕಾಸ್ಟ್ಲಿ ಏನಿಲ್ಲ. ಹೋಗಿ ಒಂದು ರೌಂಡ್ ಹಾಕಿ ಬರುವ. ಎಷ್ಟೋ ಜನ ಬರ್ತಾರೆ ಪ್ರವಾಸಿಗರು, ಕೇರಳದಿಂದ, ಉತ್ತರ ಕರ್ನಾಟಕ, ಉತ್ತರ ಭಾರತ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಹಾಗಾಗಿ ಮೈಸೂರು ಕಡೆ ಏನಾದ್ರು ಬಂದಾಗ ಇದನ್ನೊಂದು ಮಿಸ್ ಮಾಡಬೇಡಿ. ಈ ಸ್ಪಾಟ್ ಆದಷ್ಟು ಬರ್ಲಿಕ್ಕೆ ಟ್ರೈ ಮಾಡಿ. ಇದು ಇನ್ನೊಂದೇನು ಅಂತ ಹೇಳಿದ್ರೆ, ಇದರ ಒಳಗಿಂದ ತಾವರೆಕೆರೆಯನ್ನು ಒಳಗೆ ಝೂಗೆ ಕೂಡ ಹೋಗ್ಬೋದು. ಝೂಗೆ ಹೋಗ್ಲಿಕ್ಕೆ ಬೇರೆ ಪ್ಲೇಸ್ ಇದೆ, ಅಲ್ಲಿ ಕೂಡ ನಾವು ಟಿಕೆಟ್ ಅನ್ನು ತಕೊಂಡು ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಬರ್ಬೋದು. ಅದು ಕೂಡ ಇದೆ. ಬೇರೆ ಏನನ್ನು ಮಾತಾಡೋದಿಲ್ಲ ಅಂತ ತೀರ್ಮಾನಿಸ್ತಾರೆ. ಸುಮ್ಮನೆ ಎಲ್ಲಾ ವಿಷಯಗಳಿಗೂ ತಲೆ ಹಾಕುತ್ತಾರೆ. ಇಬ್ಬರು ಸೈಂಟಿಸ್ಟ್ಗಳು ತಮ್ಮ ಪ್ರಯೋಗಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ಸಂಬಂಧವೇ ಇಲ್ಲದ ನಾವು ಹೇಗೆ ತೆಪ್ಪು ಕೂತು ನಮ್ಗೆ ಅರ್ಥ ಆಗೋದೇನಾದ್ರು ಇಲ್ಲೇ ಅರ್ಥ ಮಾಡ್ಕೋತೀವೋ, ಹಾಗೆ ನಮ್ಮದಲ್ಲದ ಸಬ್ಜೆಕ್ಟ್ ಅನ್ನ ಯಾರಾದ್ರೂ ಮಾತಾಡ್ತಾ ಇದ್ರೆ ಆಗ ತೆಪ್ಪುದಿರೋದನ್ನ ರೂಢಿ ಮಾಡ್ತಾರೆ. ಎಲ್ಲಕ್ಕಿಂತ ಉತ್ತಮವಾದ ದಾರಿ ಅಂದ್ರೆ, ನನಗೆ ಗೊತ್ತಿರೋ ಸಬ್ಜೆಕ್ಟಿನ ಹೊರತಾಗಿ ನಾನು ಬೇರೆ ಏನನ್ನು ಮಾತಾಡೋದಿಲ್ಲ ಅಂತ. ಮಡಿಕೆ ಒಳಗೂ ಗಾಳಿ ಇದೆ, ಮಡಿಕೆ ಹೊರಗೇನೂ ಗಾಳಿ ಇದೆ. ಅದನ್ನು ಗಮನಿಸ್ತೀವಿ ಹೇಗೆ, ಇದು ಮಡಿಕೆ ಒಳಗಿನ ಗಾಳಿ, ಇದು ಮಡಿಕೆ ಹೊರಗಿನ ಗಾಳಿ ಅಂತ ಎರಡಾಯ್ತು. ತಳ್ಳಂತ ಮಡಿಕೆ ಒಡೆದ್ಬಿಡಿ, ಏನಾಗ್ತದೆ ಅವಾಗ? ಒಳಗಿನ ಹೊರಗಿನ ಗಾಳಿ. ನೋಡಿ, ಇದೊಂದು ವಿಭಿನ್ನವಾದಂತ ಅನುಭವ ನೋಡಿ. ಹೀಗೆ ಮೆಟ್ಕೊಂಡು ತುಳಿದುಕೊಂಡು ಹೋಗುವುದು. ನೀರು ತುಂಬಾ ಇದೆ ಕೆರೆಯಲ್ಲಿ. ಏನ್ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಬಹಳ ಚಂದದ ಮಾತಿದೆ, he who knows not and knows not he knows not, he is a fool, ಶನ್ಯಂ ಅಂತ. he who knows not, ಅವನಿಗೆ ಗೊತ್ತಿಲ್ಲ. knows not he knows not, ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅವನು. he is a fool, ಶನ್ಯಂ. ಹುಚ್ಚಾಯ್ತಾನೆ, ಬಿಟ್ಬಿಡ್ರಿ ಅವನು. he who knows not and knows he knows not, he knows not, ಅವನಿಗೆ ಗೊತ್ತಿಲ್ಲ, ಆದ್ರೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವನಿಗೆ. he is innocent, teaching, ಅವನಿಗೆ ಕಲಿಸಿ. he who knows and knows he knows, he is wise, follow him. ಯಾರಿಗೆ ಗೊತ್ತಿದೆಯೋ ಗೊತ್ತಿದೆ ಅಂತ ಒಂದು ಅರಿವನ್ನು ಕೊಡ್ತಾರೆ. ತಾತ್ಪೂರ್ತಿಕ ಅರಿವಾದ್ರೂ ಕೂಡ ಅಡ್ಡಿ ಇಲ್ಲ, ಸ್ವಲ್ಪ ಪ್ರಯೋಜನ ಬರ್ತದೆ. ನನಗೆ ಆದಂತ ಘಟನೆ ಇದೆ ಸುಮಾರು 25 ನಿನ್ನ ಮನಸ್ಸಾಗೆ ಎಲ್ಲ ಬರಿತೆ, ಇಂದಿದ ತುಂಬ ದೊಡ್ಡದಲ್ಲ ಏನು, ನನ್ನ ಬಾಳ ಸಂತೋಷವೆಲ್ಲ ನೀನೆ, ನನ್ನ ಬಾಳ ಸಂತೋಷವೆಲ್ಲ ನೀನೆ, ಮನಸ್ಸಿಗೆ ಕಾದ ನನ್ನ ಆಸೆ ಕನಕ ಈ ಪ್ರೀತಿಯೇ ಇದಾರುತ್ತ ಎಲ್ಲರೆದುರು.
ಯಾರಿಗೂ ನೀ ಕಾಣದೆ ನೀನಿರುವುದೇ ಸುಳ್ಳೆಂದರು ಕಾರಿಸಿ ಮಾತಾಡಿದೆ ನೀ ಬಂದು ನಿಲ್ಲು ಎದುರು ನಾನೇ ಇರುವೆ ನೀನು ಇಲ್ಲದೆ ನೀನೇ ಇರುವೆ ಅನುಭವ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್. ನಮಸ್ಕಾರ, ಮತ್ತೆ ಬರ್ತೀನಿ ಹೊಸ ವಿಡಿಯೋದೊಂದಿಗೆ.